31 ಗಂಟೆಗಳು ಕಳೆದ್ರೆ ನಾವು ಹೊಸ ವರ್ಷದ ಹೊಸ್ತಿಲಿನಲ್ಲಿರ್ತೀವಿ. ಈ ಮಧ್ಯೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಹೊಸ ವರ್ಷಾಚರಣೆ ಬರಮಾಡಿಕೊಳ್ಳಿಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಜೊತೆಗೆ ಪಾರ್ಟಿಯ ಹಾಟ್ಸ್ಪಾಟ್ ಪಾರ್ಟಿಗೆ ಸರ್ವ ರೀತಿಯಲ್ಲೂ ಕೂಡ ಕಲರ್ಫುಲ್ ಆಗಿ ಸಜ್ಜಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ. 2024ಕ್ಕೆ ಬಾಯ್ ಬಾಯ್, 2025ಕ್ಕೆ ಹಾಯ್ ಹಾಯ್. ನ್ಯೂ ಇಯರ್ ವೆಲ್ಕಮ್ಗೆ ಸಜ್ಜಾದ ಸಿಲಿಕಾನ್ ಸಿಟಿ ಮಂದಿ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಕಲರ್ಫುಲ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ನ್ಯೂ ಇಯರ್ ಜೋಶ್ ಹೆಚ್ಚಾಗಿದೆ. ಜನರು ಪಾರ್ಟಿ ಮೂಡ್ ನಲ್ಲಿದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಕಲರ್ ಲೈಟಿಂಗ್ ನೊಂದಿಗೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸಂಭ್ರಮಾಚರಣೆಯ ಹಾಟ್ ಸ್ಪಾಟ್ಗಳಾದ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಫುಲ್ ಪ್ರಿಪರೇಷನ್ ನಡೆದಿದೆ. ಅದರಲ್ಲೂ ಬ್ರಿಗೇಡ್ ರೋಡ್, ಎಂಜಿ ರೋಡ್ ಫುಲ್ ಕಲರ್ಫುಲ್ ಆಗಿದೆ. ನ್ಯೂ ಇಯರ್ಗೆ ಸಜ್ಜು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸ್ ಕಣ್ಗಾವಲು ಹಾಕಲಾಗಿದೆ. ಕುಡಿದು ಟೈಟ್ ಆಗೋರಿಗೆ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ರಾಣಿ ಚೆನ್ನಮ್ಮ ಪಡೆ ಕೂಡ ಕಾರ್ಯನಿರ್ವಹಿಸಲಿದೆ. 12 ಮಹಿಳಾ ಸೇಫ್ಟಿ ಐಲ್ಯಾಂಡ್, ಹೆಲ್ತ್ ಕೇರ್, ವಾಚ್ ಟವರ್ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಭದ್ರತೆಗೆ ಅಂತ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗ್ತಿದೆ. ಅದೇ ರೀತಿ ಕೋರಮಂಗಲದಲ್ಲಿಯೂ 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಗೆ ನೀಲಿನಕ್ಷೆ ಹಾಕಿಕೊಂಡಿದ್ದಾರೆ. ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. 180 ಕ್ಯಾಮೆರಾಗಳನ್ನ ಹೆಚ್ಚುವರಿಯಾಗಿ ಅಳವಡಿಸಲಾಗಿದೆ. ಸಿಸಿಟಿವಿ ಮಾನಿಟರಿಂಗ್ಗೆ ಮಿನಿ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ. ಹೊಸ ವರ್ಷ 2025 ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಉತ್ಸುಕರಾಗಿದ್ದಾರೆ. ನಾವೀಗ ಬೆಂಗಳೂರಿನ ಹಾಟ್ಸ್ಪಾಟ್ ಹೊಸ ವರ್ಷದ ಕೇಂದ್ರ ಬಿಂದುವಾದಂತಹ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿದ್ದೀವಿ. ಈ ಬ್ರಿಗೇಡ್ ರಸ್ತೆಯನ್ನು ಗಮನಿಸಬಹುದು. ಈಗಾಗಲೇ ದೀಪಾಲಂಕಾರಗಳಿಂದ ಬ್ರಿಗೇಡ್ ರಸ್ತೆ ಕಂಗೊಳಿಸ್ತಿದೆ. ಮಧುವಣಗೀತಿಯಂತೆ ಇಡೀ ಬ್ರಿಗೇಡ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿರೋದನ್ನು ಕೂಡ ತಾವು ಗಮನಿಸಬಹುದು. ಈಗ ಹೊಸ ವರ್ಷಕ್ಕೆ ಆರಂಭಕ್ಕೆ ಕೇವಲ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹೊಸ ವರ್ಷವನ್ನು ಕಣ್ತುಂಬಿಕೊಳ್ಬೇಕು. ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿರುವಂತಹ ಪಬ್ಗಳು ಯಾವ್ಯಾವಿದೆ, ರೆಸ್ಟೋರೆಂಟ್ಗಳು ಯಾವಿದೆ, ಈಗಾಗಲೇ ಅವೆಲ್ಲವೂ ಕೂಡ ಬುಕ್ ಆಗಿದೆ. ಈ ನಡುವೆ ಹೊಸ ವರ್ಷಕ್ಕೆ ಬರುವಂಥವರ ಕ್ಷೇಮಕ್ಕಾಗಿ ಪೊಲೀಸ್ ಇಲಾಖೆ ಒಂದಷ್ಟು ತಯಾರಿಗಳನ್ನು ಸಹ ಮಾಡಿಕೊಂಡಿದೆ. ಹೆಚ್ಚುವರಿಯಾಗಿ CCTVಗಳನ್ನು ಅಳವಡಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಕಾರಣ ಇಷ್ಟೇ, ಅಹಿತಕರ ಘಟನೆಗಳಾಗಬಾರ್ದು. ಬ್ರಿಗೇಡ್ ರಸ್ತೆ ಈ ಮಧ್ಯದಲ್ಲಿ ಈಗಾಗಲೇ ಬ್ಯಾರಿಕೇಡನ್ನು ಹಾಕಲಾಗಿದೆ. ನಾಳೆ ಜನರು ಯಾವ ಪ್ರಮಾಣದಲ್ಲಿ ಸೇರ್ತಾರೆ, ಯಾವ ರೀತಿ ಸೇರ್ತಾರೆ ಅನ್ನೋದರ ಆಧಾರದ ಮೇಲೆ ಎಷ್ಟೊತ್ತಿಗೆ ಈ ಬ್ರಿಗೇಡ್ ರಸ್ತೆಯನ್ನು ಕ್ಲೋಸ್ ಮಾಡ್ತಾರೆ ಅನ್ನೋದನ್ನು ಆ ಬಳಿಕವಷ್ಟೇ ಪೊಲೀಸರು ನಿರ್ಧಾರವನ್ನಂತೂ ಮಾಡ್ತಾರೆ. ಆದರೆ ಈ ರಸ್ತೆಗೆ ನಾಳೆ ಯಾವುದೇ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಕಾರಣ ಅನಿಲ್ ಕುಂಬ್ಳೆ ಜಂಕ್ಷನ್ನಿಂದಲೇ ವೆಹಿಕಲ್ಗಳನ್ನು ತಡೆಯುವ ಕೆಲಸವನ್ನು ಮಾಡಲಾಗುತ್ತೆ. ಪಾರ್ಕಿಂಗ್ ಇರಲಿ, ವೆಹಿಕಲ್ಗಳ ಓಡಾಟ ಇರಲಿ, ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ನಾಳೆ ರಾತ್ರಿಯಿಂದಲೇ ನಗರದ ಫ್ಲೈಓವರ್ಗಳು ಬಂದ್. ರಾತ್ರಿ 10 ಗಂಟೆ ನಂತರ ಮೇಲ್ಸೇತುವೆಗಳು ಬಂದ್. ಬೆಂಗಳೂರಿನ ಎಲ್ಲಾ ಫ್ಲೈಓವರ್ಗಳು ನಾಳೆ ರಾತ್ರಿ 10 ಗಂಟೆಯ ನಂತರ ಬಂದಾಗಲಿವೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದೆಂದು ಫ್ಲೈಓವರ್ಗಳು ಬಂದಾಗಲಿವೆ. ಏರ್ಪೋರ್ಟ್ ರೋಡ್ ಹೊರತುಪಡಿಸಿ ಆನಂದರಾವ್ ವೃತ್ತ, ಮೈಸೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ, ಯಶವಂತಪುರ ಫ್ಲೈಓವರ್ ಸೇರಿ ಎಲ್ಲಾ ಫ್ಲೈಓವರ್ಗಳನ್ನ ಕ್ಲೋಸ್ ಮಾಡಲಾಗುತ್ತದೆ. ಡ್ರಿಂಕ್ ಅಂಡ್ ಡ್ರೈವ್ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗುತ್ತದೆ. ರಾತ್ರಿ 2 ಗಂಟೆಯವರೆಗೆ ಮೆಟ್ರೋ, ಬಿಎಂಟಿಸಿ ಸಂಚಾರ. ಜನರು ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ತೆರಳಲು ಮೆಟ್ರೋ, ಬಿಎಂಟಿಸಿ ಬಸ್ಗಳ ವ್ಯವಸ್ಥೆ ಇರಲಿದೆ. ರಾತ್ರಿ 2 ಗಂಟೆಯವರೆಗೆ ಮೆಟ್ರೋ ಟ್ರೈನ್ ಸಂಚರಿಸಲಿದೆ. ಎಂಜಿ ರೋಡ್ನ ಮೆಟ್ರೋ ಸ್ಟೇಷನ್ ಬಂದಾಗಲಿದೆ. ಟ್ರಿನಿಟಿ ಹಾಗೂ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗಳು ಓಪನ್ ಇರಲಿವೆ. ಇತ್ತ ಎಂಜಿ ರಸ್ತೆಯಿಂದ ನಗರದ ವಿವಿಧ ಭಾಗಗಳಿಗೆ ಹೆಚ್ಚಿನ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. ನಗರದ ಕೆಲ ಏರಿಯಾಗಳಿಗೆ ಎಂಜಿ ರೋಡ್ನಿಂದ ಬಸ್ ಸೌಲಭ್ಯ ಇರಲಿದೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ನ್ಯೂ ಇಯರ್ ಸಂಭ್ರಮಕ್ಕೆ ಸಜ್ಜಾಗಿದ್ದು ಅದ್ದೂರಿ ವೆಲ್ಕಮ್ಗೆ ಜನರೂ ಸಹ ಸನ್ನದ್ಧರಾಗಿದ್ದಾರೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸದ್ಯ ಸೆಲೆಬ್ರೇಷನ್ಗೆ ಜನ ಏನೋ ತಯಾರಾಗಿದ್ದಾರೆ, ಇದಕ್ಕೆ ಪ್ರಿಪರೇಷನ್ ಹೇಗಾಗಿದೆ? ದಿವ್ಯಾ, ಈಗಾಗಲೇ ಹೊಸ ವರ್ಷವನ್ನು ಆಗಮನ ಮಾಡ್ಕೊಳ್ಳೋದಕ್ಕೆ, ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನ ಅದರಲ್ಲೂ ಪ್ರಮುಖವಾಗಿ ಹಾಟ್ಸ್ಪಾಟ್ಗಳು ಅನ್ಸ್ಕೊಂಡಂತಹ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಇವೆಲ್ಲವೂ ಕೂಡ ಈಗಾಗಲೇ ಮಧುವಣಗೀತಿಯಂತೆ ಸಿಂಗಾರಗೊಂಡಿದ್ದಾವೆ. ಅವುಗಳನ್ನು ಗಮನಿಸಬಹುದು. ದೀಪಾಲಂಕೃತಗಳಿಂದ
ಇಡೀ ಬ್ರಿಗೇಡ್ ರಸ್ತೆಯನ್ನು ಸಂಪೂರ್ಣವಾಗಿ ಜಗಮಗಿಸುವ ಕೆಲಸವನ್ನು ಇಲ್ಲಿನ ಅಸೋಸಿಯೇಷನ್ ಅವರು ಮಾಡಿಕೊಂಡಿದ್ದಾರೆ. ನಾಳೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಸಮೂಹ ಇಲ್ಲಿ ಬಂದು ಸೇರುತ್ತೆ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡಿದೆ. ರಸ್ತೆಯ ಎರಡು ಬದಿ ಅಂದರೆ ಎರಡು ಫುಟ್ಪಾತ್ಗಳೇನಿದೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕುವ ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಹೇಳಿದಂತೆ ಯಾರು ಮಹಿಳೆಯರು ಇರ್ತಾರೋ, ಹೆಣ್ಮಕ್ಳು, ಮಕ್ಕಳು ಮತ್ತು ವೃದ್ಧರು ಯಾರು ಬರ್ತಾರೋ ಅಂಥವರ ಸುರಕ್ಷತೆಗಾಗಿ ಪ್ರತ್ಯೇಕ ಲೈನನ್ನು ಆರಂಭ ಮಾಡ್ತಾರೆ. ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಒಳಭಾಗಕ್ಕೆ ಬರುವಂಥವರು ಯಾವುದೇ ವೆಹಿಕಲ್ಗಳ ಓಡಾಟಕ್ಕೆ, ಪಾರ್ಕಿಂಗಿಗೆ ಅವಕಾಶ ಇರೋದಿಲ್ಲ. ಒನ್ಸ್ ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಬ್ರಿಗೇಡ್ ರೋಡ್ಗೆ ಎಂಟ್ರಿಯನ್ನು ಪಡೆದುಕೊಳ್ಬಹುದು. ಅದಾದ ಬಳಿಕ ಅವರು ಚರ್ಚ್ ಸ್ಟ್ರೀಟ್ಗೆ ಹೋಗ್ತಾರೋ ಅಥವಾ ಬ್ರಿಗೇಡ್ ರೋಡ್ನಿಂದ ಕೆಳಭಾಗಕ್ಕೆ ಹೋಗಿ ಒಪೆರಾ ಜಂಕ್ಷನ್ ಹೌಸ್ ಏನಿದೆ ಅಲ್ಲಿಂದ ಡಿಸ್ಪರ್ಸ್ ಆಗುವ ಕೆಲಸವನ್ನು, ಬೇರೆ ಬೇರೆ ಕಡೆ ಹೋಗುವ ಕೆಲಸವನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದಷ್ಟು ತಯಾರಿಯನ್ನು ಮಾಡಿಕೊಂಡಿದೆ. ಇಡೀ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರಸ್ತೆ, ಅದ್ರ ಜೊತೆಗೆ ಒಪೆರಾ ಜಂಕ್ಷನ್ ಹೌಸ್ ಈ ಸುತ್ತಮುತ್ತಲ ಭಾಗಗಳಲ್ಲಿ ಸಾಕಷ್ಟು CCTVಗಳನ್ನು ತಾತ್ಕಾಲಿಕವಾಗಿ ಹಾಕುವ ಕೆಲಸವನ್ನು ಮಾಡಲಾಗಿದೆ. ಅದರ ಮಾನಿಟರಿಂಗ್ ಕೆಲಸವನ್ನು ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಿದೆ. ಮತ್ತು ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅದು ಸೇಫ್ಟಿ ಐಲ್ಯಾಂಡ್, ಅದು ಸೇಫ್ಟಿ ಮಹಿಳಾ ಸುರಕ್ಷತೆಗಾಗಿ ಮಹಿಳಾ ಸೇಫ್ಟಿ ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಯಾರು ಹೆಣ್ಮಕ್ಳು ತೊಂದರೆಗೆ ಒಳಗಾಗ್ತಾರೋ ಅಥವಾ ಯಾರಾದರೂ ಏನಾದರೂ ಲೈಂಗಿಕ ಕಿರುಕುಳ, ದೌರ್ಜನ್ಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಅಂಥವ್ರಿಗೆ ರಕ್ಷಣೆಯನ್ನು ನೀಡೋದಕ್ಕೆ ಈಗಾಗಲೇ ರಾಣಿ ಚೆನ್ನಮ್ಮ ಪಡೆಯನ್ನು ಸಹ ಪೊಲೀಸ್ ಇಲಾಖೆ ನಿಯೋಜನೆ ಮಾಡುವ ಕೆಲಸವನ್ನು ಮಾಡಿದೆ. ಇಡೀ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, MG ರಸ್ತೆ ಈ ಭಾಗಕ್ಕೆ ಸುಮಾರು 2,500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ. 5 DCP, 18 ACPಗಳನ್ನು ಒಳಗೊಂಡಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನಾ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಯಾವುದೇ ವೆಹಿಕಲ್ಗಳನ್ನು ಒಳಗೆ ಬಿಡೋದಿಲ್ಲ. ಸಂಜೆ 8 ಗಂಟೆಯ ನಂತರ ಜನರು ಬರುವ ಸಂಖ್ಯೆಯನ್ನು ನೋಡಿಕೊಂಡು ರಸ್ತೆಯನ್ನು ಕ್ಲೋಸ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಸಂಪೂರ್ಣವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಅನುವು ಮಾಡಿಕೊಡೋ ಕೆಲಸವನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆ ಈಗಾಗಲೇ ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿದೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.